Hi friends, welcome back to my mummy channel. ಹೆಂಗಿದ್ದೀರಿ ನೀವು ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ ನೋಡ್ರಿ. ಇವತ್ತಿನ ಬ್ಲಾಗು ನಾನು ಸ್ಟಾರ್ಟ್ ಮಾಡತ್ತೀನಿ. ರೆಡಿಯಾಗಿ ಸ್ಕೂಲಿಗೆ ಹೋಗತ್ತೀನಿ ನೋಡ್ರಿ. ಹಾಯ್ ಮಾಡ್ರಿ ಇಬ್ರು. ಹಾಯ್. ನಾಷ್ಟಾ ಚಾ ಆಯ್ತಾ ನಿಮ್ದೆಲ್ಲರದು? ನಮ್ದು ಆಯ್ತು ನೋಡ್ರಿ. ಏನು ಮಾಡಿದಿರಿ ನಾಷ್ಟಾ? ನಾಷ್ಟಾ ಒಗ್ಗರಣೆ ಅನ್ನ. ನನ್ನ ಮಗನಿಗೆ ದಿನ ಸುಸ್ಲ ಮಾಡಿಕೊಡ್ರಿ ಒಲ್ಲೆನಲ್ಲ. ಸುಸ್ಲ ತಿಂದಿ ಇವತ್ತ? ಪಾಣೆ ಬಂದು ತಿಂದೆ ಸುಸ್ಲ ತಿಂದೆ? ಆಪತಿ ತಿಕಟ್ ಅದದು ಮೆಕ್ಕಿಕಾಯಿ ದಿನ ಅಂತ ನೋಡ್ರಿ ಮಮ್ಮಿ ಮನೂರ್ಲಿಂತ ಕೊಟ್ಟು ಕಳಿಸಿದ್ದು. ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ. ಇಲ್ಲಿ ನೋಡ್ರಿ ಮಮ್ಮಿ ಮನೆ ಮೆಕ್ಕಿಕಾಯಿ ಕಳಿಸಿದ್ರಲ್ಲ. ಸೊ ನಾ ಈ ಕಡೆ ಸೈಡಿಗೆ ತೆಗೆದು ಇಡ್ತೀನಿ. ಇವು ಹೊರಗಡೆ ಎಷ್ಟು ಇರ್ತಾವೆ ನೋಡ್ರಿ ಅಷ್ಟು ಚಂದ ಪಲ್ಯ ಆಗುತ್ತಿದ್ದು. ಕೈ ಮೆಕ್ಕಿಕಾಯಿ ಅಂತ ಹೇಳ್ತಾರೆ, ಬಟ್ ಇವು ಹಣ್ಣು ಅರ್ದಾವ್ರಿ. ಇವು ಪಲ್ಯ ಭಾಳ ಟೇಸ್ಟ್ ಆಗ್ತದೆ. ಒಂದು ದಿನ ಮಾಡ್ತೀನಿ, ಶೇರ್ ಮಾಡ್ತೀನಿ ರೆಸಿಪಿನ. ಹಾಗೆ ಇವು ನೋಡ್ರಿ ಒಂದು 4 ಹಣ್ಣು ಅರ್ದು ಕಾಯಿ ಉಳ್ಕೊಂಡವಿನ್ನ ಇನ್ನೊಂಚೂರು ಹಸಿರು ಮೆಣಸಿನ್ಕಾಯಿ ಅದಾವ. ಸೊ ಇವನು ತೆಗೆದಿಡ್ತೀನಿ. ಏನಪ್ಪ ಹೇಳು ಹಾಂ ಯಾಕ ಇರಲಿ ಅದ್ರೊಳಗೆ ಇರಲಿ ಬಿಡು, ಸುಮ್ಕೊಂಡ್ರು ನಿಂಗೇನು ಮಾಡೋದು ಅದನ್ನ. ಹಂಗ ಇಲ್ಲಿ ನೋಡ್ರಿ ತೊಗರಿಕಾಯಿ ಮೊನ್ನೆ ಓನರ್ ಒಂಚೂರು ಕೊಟ್ಟಿದ್ರು. ಸೊ ಮಮ್ಮಿನೂ ಮೊನ್ನೆ ತೊಗೊಂಬಂದಿದ್ರಲ್ಲ, ಎರಡು ಮಿಕ್ಸ್ ಮಾಡೀನಿ. ಮಿಕ್ಸ್ ಮಾಡಿ ಇಲ್ಲಿ ನೋಡ್ರಿ ಸುಲ್ದೇನು ತೊಗರಿಕಾಳು ಇವನ್ನ. ಸುಲಿತಿದ್ದಿ? ಒಲ್ ತೋರಿಸು, ಮಾರಿ ತೋರಿಸು. ಸುಲಿತಿದ್ದಂತ ನೋಡ್ರಿ. ಇಲ್ಲಿ ಸದ್ಯಕ್ಕೆ ಇವನ್ನೆಲ್ಲ ಸುಲಿದಿಟ್ಟಿನಿ. ನನ್ನ ಮಗಳು ಅಷ್ಟು ಸುಲ್ದಾಳ ನೋಡ್ರಿ, ಹೆಲ್ಪ್ ಮಾಡಿದ್ಲು ನನಗೆ. ಇಲ್ಲಿ ಕಾಳಾಗೆ ನೋಡ್ರಿ ಇಷ್ಟೆಲ್ಲ ವೇಸ್ಟೇಜ್ ಅಂತ ಹೇಳ್ಬೋದು. ಇದೆಲ್ಲನೂ ಅಷ್ಟೆಲ್ಲ ಸೊಪ್ಪಿ ಸುಲಿದ್ರೆ ಇಷ್ಟು ಒಂದು 1/4 ಕಿಲೋದಷ್ಟು, ಒಂದು 1/4 ಕಿಲೋ ಮ್ಯಾಗ ಹಾಕೋ ನೋಡ್ರಿ. ಇವು ಇಷ್ಟು ಕಾಳು ಬಂದಾವ, ಎಷ್ಟು ಮಸ್ತಾಗಿ ಕಾಣಕತ್ತಾವ ನೋಡ್ರಿ. ನಾನು ತೊಗರಿ ಕಾಳು ಸುಳ್ದಿನಲ್ಲ, ಕೈ ನೋಡ್ರಿ ಯಾವ ಥರ ಕಪ್ಪಗಾಗೈತಿ. ಇನ್ನು ಕುದಿಸ್ಬೇಕು ಆ್ಯಕ್ಚುಲಿ, ಬಟ್ ಕುದಿಸೋದಕ್ಕಿಂತ ಪಲ್ಯ ಮಾಡಿದ್ವಪ್ಪ ಅಂತಂದ್ರೆ ಒಂದಿನ ನಮ್ಗೆ ಪಲ್ಯ ಆಗ್ಬಿಡ್ತದಲ್ಲ. ಒನ್ ಟೈಮಿಗೆ ಎಲ್ಲರಿಗೂ ಆಕಿಗೆ ಬುತ್ತಿ ಕಟ್ಟಕ್ಕೂ ಆಗ್ತದೆ, ಮತ್ತು ಆರೋಗ್ಯಕ್ಕೂ ಕೂಡ ಪೂರ ಒಳ್ಳೇದಿದು. ಸೊ ಹಾಗಾಗಿ ನನಗೆ ಈ ಥರ ಕುದಿಸಿ ತೊಗರಿ ಕಾಳು ಕುದಿಸಿ ತಿನ್ನೋದು ಭಾಳ ಖುಷಿ ರೀ. ಸೊ ಹಾಗಾಗಿ ನಾನು ಏನು ಮಾಡೀನಿ, ಈ ಸಣ್ಣ ತೆಗೆದಿಟ್ಕೊಂಡು ನೋಡ್ರಿ ಎಷ್ಟರ ಸೈಡಿಗೆ ಇಟ್ಕೊಂಡೀನಿ. ಇದ್ರಾಗ ಒಂದು ಉಳ್ಳಾಗಡ್ಡಿ ಟಮಾಟೆ ಹಾಕಿ ಮಾಡಿದ್ನಂದ್ರೆ ಪಲ್ಯ ಈಡಾಗುತ್ತದೆ ರೀ, ಎಲ್ಲರಿಗೂ ಸಾಲ್ತದ. ಸೊ ಹಾಗಾಗಿ ಇದನ್ನು ಒಂದ್ಸರಿ ತೊಳಿತೀನಿ ರೀ. ತೊಳೆದು ಇದನ್ನು ಪಲ್ಯ ಮಾಡ್ತೀನಿ. ಒಗ್ಗರಣೆ ಉಳ್ಳಾಗಡ್ಡಿ ಟಮಾಟೆ ಒಗ್ಗರಣೆ ಹಾಕಿ ಅರಿಶಿನ ಪುಡಿ, ಖಾರ, ಉಪ್ಪು ಹಾಕಿ ಕಾಳು ಹಾಕಿ ಮ್ಯಾಗ ಒಂಚೂರು ಯಾವ್ದಾರ ಹಿಟ್ಟು ಹಾಕ್ಬಿಡ್ತೀನಿ. ಅದನ್ನೇ ರೆಸಿಪಿ ಶೇರ್ ಮಾಡಲ್ಲ, ಯಾಕಂದ್ರೆ ಒಂಚೂರು ಒತ್ತಾಗೈತಿ. ಏನಪ್ಪ ಇಲ್ಲ ಬರೀ ಅಡ್ಡಡ್ಡ ನಡ್ಬಾರ್ಕ್ ಬಂದ ಬಿಡ್ತಾನೆ ರೀ ನಮ್ಮ ಪಿಲ್ಲು. ಈಗಂತ್ರ ನಾ ಏನಾರ ಮಾತು ಹೇಳ್ತಿರ್ತೀನಿ, ಅದನ್ನು ತಪ್ಪಿಸ್ಬಿಡ್ತಾನೆ ಮಾತನ್ನ. ನನಗೆ ಒಂದು ಏನರ ಮಾತಾಡತ್ನ್ಯಾಗ ಏನರ ಹಿಂಗತ್ತೆ ಡಿಸ್ಟರ್ಬ್ ಮಾಡಿದ್ನಂದ್ರೆ ಒಳ್ಳೆ ಆ ಟಾಪಿಕ್ನೇ ನೆನಪು ಬರೋಂಗಿಲ್ಲ. ತಿಂದಲ್ಲ ಇನ್ನೇಮ್ಮ ಚಲೋ ಇಲ್ಲ ಅಂತ ಹೇಳಿ. ಬರ್ರಿ ಇವತ್ತಿನ ನಮ್ಮ ಡೈಲಿ ರೂಟೀನ್ ಯಾವ ಥರ ಹೋಗ್ತದೆ ಅಂತೇಳಿ ಶೇರ್ ಮಾಡ್ತೀನಿ. ಇವತ್ತು ಶುಕ್ರವಾರ ನೋಡ್ರಿ. ಚಲೋ ಇಲ್ಲ ಅಂದು ಯಾಕೆ ತಿನ್ನಕತ್ತಿದ್ದಿ? ಅಯ್ಯಯ್ಯ ನಡಿ, ಅದು ತೊಗರಿ ಕಾಳು ಸುಲ್ದಿನಲ್ಲ ಹಂಗತ್ತೆ ಆಗೈತಿ ಕೈ. ಅದು ಹಿಟ್ಟ ಸ್ವಲ್ಪ ಐತ್ರಿ ಮಗಳಿಗೋಸ್ಕರ 4 ಚಪಾತಿ. ಅದು ಈಗ 2 ಬುತ್ತಿ ಕಟ್ತೀನಿ ನೋಡ್ರಿ ಫ್ರೆಂಡ್ಸ. ನಾನು ಈಗ ಸ್ನೇಹ ಸಾಲಿಗೆ ರೆಡಿ ಆಗ್ಯಾಳಲ್ಲ, ಆಕಿನೂ ಪೂರ ಈ ಸದ್ಯಕ್ಕೆ. ಇಲ್ಲಿ ನೋಡ್ರಿ ನಾನೀಗ ಕಾಳು ಪಲ್ಯ ಮಾಡಿ ನೋಡ್ರಿ, ಕಾಳು ಪಲ್ಯ. ಬಟ್ ಹಿಟ್ಟು ಹಚ್ಬೇಕಾಗಿತ್ತು, ನಾನು ಹಿಟ್ಟು ಹಚ್ಚಲಿಲ್ಲ. ಟೇಸ್ಟ್ ಅಂಕರ್ ಮಸ್ತ್ ಆಗೈತೆ ನೋಡ್ರಿ. ಸ್ನೇಹ ಡಬ್ಬ ರೆಡಿ, ನೀನು ರೆಡಿಯಾ? ನೀರಿನ ಬಟ್ಲಿ ತುಂಬಿಟ್ಕೊಂಡ್ರಿ. ಎಷ್ಟು ಹೊಲಸು ಮಾಡ್ಕೊಂಬರ್ತೇ ಸ್ನೇಹ ನೀನು. ತಿಕ್ಕಿ ನನಗಂತೂ ಸಾಕಾಗೈತೆವ. ಎಲ್ಲರದು ಹಿಂಗೆ ಯಾಕೆ ಆಗ್ತದ? ಅದು ಕಿಟಕಿ ಬಲ್ ಇಟ್ಟಿರ್ತೀವಿ ಎಲ್ಲರೂ, ಹಿಂಗೆ ಓದೋದೋತಾರಲ್ಲ, ಕಿಟಕಿ ಬಲ್ ಇಟ್ಟಿರ್ತೀವಿ ಎಲ್ಲರೂ. ತೊಳೆದ ಸಾಕತ್ತದ್ರಿ ನಂಗೆ ರೀ. ಮಗಳಿಗೆ ಪೆನ್ ಖಾಲಿ ಆಗಿತ್ತಂತ್ರಿ. ಸೊ ಮಸಿ ಖಾಲಿ ಆಗ್ಯದ, ಹಂಗಂತೇಳಿ ಇದು ಇನ್ನೊಂದು ಹೊಸ ಪೆನ್ ತೊಗೊಳಕ್ಕೆ ಅಂಗಡಿ ಮುಂದೆ ನಿಂತಾಳ ನೋಡ್ರಿ. ಅವ್ರ ಪಪ್ಪ ರೊಕ್ಕ ಕೊಟ್ಟು ಹೋಗಿದ್ರು 10 ರೂಪಾಯಿ. ಪೆನ್ ತೊಗೊಂಡು ಬಾಯ್ ಶಾಲೆಗೆ ಹೋಗ್ತಾವ ನೋಡ್ರಿ ಸದ್ಯಕ್ಕೆ ಮಗಳು. ಏ
ಕೆಟ್ಟ ಓಡಾಳ ನನ್ನ ಮಗ ನೋಡ್ರಿ ಇವ. ನಡಿ ಬಾ ಒಳಗೆ ಬಾ ನೀನು. ಬಾಯ್ ಮಾಡು. ಹಾಂ ಏ ಬಾ ನೀನ ಪಿಲ್ಯ. ಮಕ್ಕಳ ಯೂನಿಫಾರ್ಮ್ದಾಗ ಬಾ ಕ್ಯೂಟ್ ಅಂತ ಅನ್ನಿಸ್ತಾರೆ ನೋಡ್ರಿ. ರೆಡ್ ಕಲರ್ ಪ್ಯಾಂಟ್ ಲೆಗಿನ್ಸ್ ಯಾಕೆ ಹಾಕೊಂಡಳಪ್ಪ ಅಂತಂದ್ರೆ ಡಾನ್ಸ್ ಕ್ಲಾಸ್ನಾಗ ಕುಡಿಯಾಡ್ರಿಕ್ಕಿ ಪ್ರಾಕ್ಟೀಸ್ ಮಾಡತ್ನಾಗ ಟೀಚರ್ ಲೆಗ್ಗಿನ್ಸ್ ಹಾಕೊಂಬ ಅಂದಾರಂತ. ಎಲ್ಲಿ ಏರೋಪ್ಲೇನ್ ಬ್ಯಾ ಪಕ್ಷಿಗಳಿಗೆ ಏರೋಪ್ಲೇನ್ ಅನ್ನಕತ್ತ ನೋಡ್ರಿ ನನ್ನ ಮಗ. ಮಧ್ಯಾಹ್ನ ಊಟಕ್ಕೆ ನೋಡ್ರಿ ಒಂದೊಂದು ಚಪಾತಿ ಹಚ್ಕೊಂಡ್ವಿ ಮತ್ತು ರೊಟ್ಟಿ, ಕೆಂಪು ಚಟ್ನಿ, ಆಮೇಲೆ ಮಸಾಲೆ ಖಾರ, ಮೊಸರು, ಕಾಳು ಪಲ್ಯ. ಚಾಕು ತೊಂಬ ಪಿಲ್ಲು. ಖಾಲಿ ಹೋಗ್ತಲ್ಲ ಫ್ರೆಂಡ್ಸ ಬೆಳಗ್ಗೆ ಅಷ್ಟೇ. ಇವ ಕತ್ರಿ ತೊಂಬಪ್ಪ. ಚಾಕು ಬೇಡ, ಕತ್ರಿ ತುಂಬ. ಕತ್ರಿ ಅನ್ನಕ್ಕೆ ಹೋಗಿ ಚಾಕು ಅನ್ನಂತೀನಿ ನಾನು. ತಲೆ ಒಂದೊಂದು ಸರಿ ಸುದ್ದ ಇರಲ್ರಿ ನಂದನು. ಯಾಕಂದ್ರೆ ಈ ಮಕ್ಳು ಒಮ್ಮೆ ಇಷ್ಟು ಗಲಾಟೆ ಮಾಡ್ತಾರಲ್ಲ ಮನ್ಯಾಗ. ಕೆಲ್ಸದ ಪ್ರೆಷರ್ ಒಂದು ಇರ್ತೈತಿ, ಮನೆ ಕೆಲ್ಸದೊಂದು ಪ್ರೆಷರ್ ಇರ್ತೈತಿ, ಮತ್ತು ಇವ್ರು ಕಿಡಿಗೇಡಿ ತನ ಮಾಡೋದನ್ನ ಅಷ್ಟೇ ಇರ್ತೈತಿ. ಹಂಗಾಗಿ ನಂದೇನ್ ಪಿಲ್ಲೆಂದು ಇಬ್ರು ಒಬ್ರಲ್ಲ. ನಿನ್ ಮ್ಯಾಗ ಅವ ಹಾಕ್ತಾನ, ಅವನ ಮ್ಯಾಗ ನೀ ಹಾಕ್ತಿದಿ. ಸುಧಾರಿಸ್ಕೊಳೋದೇ ಇಲ್ರಿ. ಹಾಗಾಗಿ ತಲಿ ಒಮ್ಮೊಮ್ಮೆ ಓಡೋದನೇ ಇಲ್ರಿ. ಏನಾರ ಮಾಡಬೇಕು ತರಬೇಕು ಅಂತ ಅಡುಗೆ ಮನೆಯಾಗ ಹೋಗಿರ್ತೀನಿ, ಲಕ್ಷಣೇ ಆಗಂಗಿಲ್ಲ. ಅದು ಎದಕ್ಕೆ ಬಂದಿ ನಾನು ಅಡುಗೆ ಮನ್ಯಾಗ ಅಂತ ವಿಚಾರ ಮಾಡ್ಕೋತ ಮತ್ತೆ ಕುಂಡಿರ್ತೀನಿ. ಹಿಂಗೆ ಹಾಕತ್ತೈತಿ ಯಾಕನ ಈಗ. ಸೊ ಈಗ ಪಾಲಕ್ ಬಜ್ಜಿ ಮಾಡ್ಬೇಕಂತೇಳಿ ಯಜಮಾನ್ರು ಫೋನ್ ಮಾಡ್ಯಾರಿ, ಪಾಲಕ್ ಬಜ್ಜಿನೇ ಮಾಡಂತೇಳಿ. ಹಂಗಂತೇಳಿ ಇದು ಸೋಸ್ಕೊಳಕತ್ತೀನಿ ಸದ್ಯಕ್ಕೆ. ಮೊನ್ನೆನೂ ಯಜಮಾನ್ರು 2 ಸೂಟ್ ತಂದಿಟ್ಟಿದ್ರು. ನಿನ್ನೆ ಒಂದು ಸೂಟ್ ತಂದಿದ್ರು, ಮೊನ್ನೆ ಕಾಯಿಪಲ್ಲೆ ಕೂದಾಗ 1 ಸೂಟ್ ತಂದಿಟ್ಟಿದ್ರು. ಅವನು 1 ಸೀಟ್ ಕೊಟ್ಟಿದ್ಲು. ಹಂಗಾಗಿ ಭಾಳ ಆಗಿತ್ತಲ್ಲ. ಮತ್ತೀಗ ಹಿಂಗೆ ಫ್ರಿಜ್ನಾಗ ಇಟ್ರು ಮೊದ್ಲ ಒಂಚೂರು ನೀರಿನ ಚಾವಿ ಇತ್ತಂದ್ರೆ ಇದಾಗ್ಬಿಡ್ತೈತ್ರಿ, ಕೊಳತು ಬಿಡ್ತೈತಿಲ್ಲ. ಅದಕ್ಕಂತೇಳಿ ಚಲೋ ಇದ್ದಾಗ ಯೂಸ್ ಮಾಡ್ಕೊಂಡು ತಿಂದ್ರಾಯ್ತು, ಬಾಯಿಗೂ ಹಿತಾಗುತ್ತಾ, ಅದಕ್ಕೂ ಸಾರ್ಥಕ ಆಗುತ್ತೆ ಅಂತೇಳಿ. ಸೊ ಈಗ ಸೋಸ್ಕೊಳಕತ್ತೀನಿ. ಇದು ಸೂಟ್ನ್ಯಾಗ ಒಂಥರ ಹಿಂಗೆ ಕೊಳ್ತಂಗೆ ಆಗ್ಬಿಡುತ್ತೆ ನೋಡ್ರಿ. ಈಡಾಗಿ ಕಟ್ಟಿರ್ತಾರ, ಪೆಂಡ್ ಈಡಾಲ ಅಂತೇಳಿ ಏನ್ರ ಚಲೋ ಇದ್ದಿದ್ದು ಎಲ್ಲಾರ್ದು ಎಲ್ಲ ಹಾಕಿ ತುಂಬಿಟ್ಟಿರ್ತಾರೆ ಒಮ್ಮೊಮ್ಮೆ. ಸೊ ಇವಾಗ ಸೋಸ್ಕೊಂಡು ಪಾಲಕ್ ಬಜ್ಜಿ ಮಾಡೋದು ನೋಡ್ರಿ. ನಮ್ಮ ಯಜಮಾನ್ರು ಆಲ್ರೆಡಿ ಆರ್ಡ್ರ್ ಮಾಡ್ಯಾರ. ಪಾಲಕ್ನೇ ಜಾಸ್ತಿ ಕಾಣಿಸ್ಬೇಕಂತವ್ರಿ ನಿಮ್ಮ ಪಪ್ಪಾಗ. ಅದಕ್ಕಂತೇಳಿ ಈಗ ಸೋಸ್ಕೊಂಡು ಮಧ್ಯಾಹ್ನದ್ದು ಮಾಡಿದ್ದು ರೊಟ್ಟಿ ಅದಾವ್ರಿ. ಮಗಳಿಗೋಸ್ಕರ ಅಷ್ಟೇ ಚಪಾತಿ ಮಾಡಿದ್ದೆ. 1-2 ಎಷ್ಟೋ ಉಳ್ದಿದ್ವ. ಅವು ಇದಕ್ಕೆ ಬೇಕಾಟತಿ ಅಲ್ಲಿ, ಇದಕ್ಕೆ ಅವು ಇದಕ್ಕೆ ಬೇಕಾಕಟ್ಟ ಇಲ್ಲ ಹುಳ ತಿಂದವು. ಪಾಲಕ್ ಮ್ಯಾಗ ಆಗ್ಲಿ ಮೆಂತ್ಯ ಮ್ಯಾಗ ಆಗ್ಲಿ ಫುಲ್ ವೈಟ್ ಕಲರ್ದಾಗ ಹಿಂಗಿತ್ತ. ಮತ್ತ ಅದು ಗಿಡ ತರ ಫ್ಲವರ್ ತರ ಇರ್ತಲ್ಲ, ಅದ್ರ ಮ್ಯಾಗೂ ಇರ್ತಾವ. ಅದು ಗಿಡ ತರ ಫ್ಲವರ್ ತರ ಇರ್ತೈತಲ್ಲ ಕೆಬೀಜ, ಅದ್ರ ಮ್ಯಾಗ ಏನು ಇರಂಗಿಲ್ಲ. ಅದು ಇರೋದು ಹೆಂಗಿರುತ್ತ. ಬಟ್ ಇವು ಕಾಯಿಪಲ್ಲೆ ಮ್ಯಾಗ ವೈಟ್ ಕಲರ್ ಏನು ಇರ್ತದ ನೋಡ್ರಿ, ಅದು ಹುಳ ತಿಂದಿರ್ತೈತಿ. ನಮ್ಮ ವಾಡ್ಯದೊಳಗ ನಮ್ಮ ಅತ್ತಿದರ 2-3 ಸರಿ ಅದನ್ನ ಪರೀಕ್ಷೆ ಮಾಡಿ ಅದ್ರೊಳಗೆ ಸಣ್ಣಗ ಹಸೂರು ಹುಳ ಇರ್ತೈತಿ. ಅದು ಹುಳ ಮೇಯ್ತಿರ್ತೈತಿ ತಪ್ಪಲನ. ಸೊ ತೆಗೆದು ನೋಡಿದ್ರ, ಅದನ್ನ ಅಬ್ಸರ್ವ್ ಮಾಡಿ ನೋಡಿದ್ರ ಒಳಗಡೆ ಹುಳ ಇರ್ತಾವ. ಅದು ಒಳ್ಳೇದಲ್ಲ ಅಂತೇಳಿ ಅದನ್ನ ನೋಡ್ದಾಗಿಂದ ನನಗೆ ನೋಡ್ಲಿಕ್ಕೆ ಏನು ಅನಿಸ್ತಿತ್ತೋ ಗೊತ್ತಿಲ್ಲ. ಮೊದಲೆಲ್ಲ ಅದು ಎಂಥದೇ ಹಾಕಿರ್ಲಕ್ಕ ಮೆಂತಿ ಪಲ್ಯ ಅಂದ್ರೆ ಸುಮ್ಮನೆ ಸೋಸಿ ತೊಳೆದು ತಿಂದ್ಬಿಡ್ತಿದ್ವಿ. ಈಗ 2-3 ಸರಿ ವಾಡ್ಯದೊಳಗೆ ಹಳೆ ವಾಡ್ಯದಾಗಿದ್ದಾಗ ನಮ್ಮ ಅತ್ತಿದ್ರು ಅದನ್ನ ಅಬ್ಸರ್ವ್ ಮಾಡಿ ನನಗೂ ಕರು ತೋರಿಸಿದ್ರಲ್ಲ. ಅದಕ್ಕಂತೇಳಿ ನಾನು ಆ ಥರ ಬೆಳ್ಳಗ ತಪ್ಪಲ ಮ್ಯಾಗ ಬಂತಂದ್ರೆ ಅದೆಷ್ಟು ಇರ್ತಾ ಅಷ್ಟು ಈ ಥರ ಹರಿತೀನಿ. ಅದು ಚಲೋ ಇದ್ದಿದ್ದಷ್ಟೇ ಯೂಸ್ ಮಾಡ್ಕೊತೀನಿ. ಮೆಂತೆ ಇರಲಿ, ಪಾಲಕ್ ಇರಲಿ, ಕೊತ್ತಂಬರಿ ಏನು ಆಲ್ಮೋಸ್ಟ್ ಎಲ್ಲ ಆ ಥರ ಆಗಲ್ರಿ. ಸೊ ಹಾಗೆ ರೀ, ನಮ್ಮ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಹಂಗೆ ಲೈಕ್ ಮಾಡಿರಿ ಫ್ರೆಂಡ್ಸ, ಶೇರ್ ಮಾಡಿರಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಇದನ್ನೆಲ್ಲ ಸೋಸ್ಕೊಂಡು ಒಟ್ಟು ತಯಾರು ಮಾಡ್ಕೊತೀನಿ ರೀ ಸದ್ಯಕ್ಕೆ. ಬಜ್ಜಿ ಬಿಸಿ ಬಿಸಿ ಥಂಡಿಯೊಳಗೆ ಮಸ್ತಾಗಿ ಬಿಸಿ ಬಿಸಿ ಪಾಲಕ್ ಬಜ್ಜಿ ಮಾಡ್ತೀನಿ. ಲಗುಟ್ ಬರಂಗಿಲ್ಲ, ಅದೊಂದು ಮೇನ್ ನನಗೆ ಪ್ರಾಬ್ಲಮ್ ಆಗುತ್ತೆ. ಇಂಥವೇನ್ರ ಮಾಡಿಡೋಕ್ಕೂ ಆಗಂಗಿಲ್ಲ. ಹೀಗೆ ಮಕ್ಕಳು ನಾವು ಊಟ ಮಾಡಿಬಿಡ್ತೀವಿ, ಮತ್ತು ಅಂದ್ರೂ ಅವ್ರಿಗೋಸ್ಕರನಾದರೂ ಒಲೆ ಹಚ್ಚಬೇಕಲ್ಲ. ಅದಕ್ಕೆ ಕಡೆ ಹೋಲಕ್ಕೆ ಏನು ಮಾಡೋದೈತಿ, ಅಷ್ಟು ಒಮ್ಮೆ ಚಾಲು ಮಾಡಿದ್ಕಿಲ್ಲ ಬಡ ಹಾಕ್ಕೊಟ್ರೆ ಆಗ್ಬಿಡುತ್ತೆ. ನಾವೇನು ಮನೆ 20 ಮಂದಿ ಇದೀವಿ, ಇರೋರ 20 ಮಂದಿ. ಒಂದೊಂದ್ಸರಿ ಅವ್ರು ಬರೋಕ್ಕಿಂತ ಮುಂಚೆಕ್ಕೆ ಮಕ್ಳಿಗೆ ಊಟ ಗೀಟ ಎಲ್ಲ ಮಾಡಿಸಿ
ಆಟ ಆಡಕ್ಕೆ ಬಿಟ್ಟಿರ್ತೀನಿ. ಅವ್ರು ಬಂದ್ಮ್ಯಾಗ ಇಬ್ರು ಊಟ ಮಾಡ್ತೀವಿ. ಹಿಂಗೆ ಟೈಮ್ ಹೆಂಗಾಗುತ್ತೆ ಹಂಗೆ. ಇಲ್ಲಿ ನೋಡ್ರಿ ಫುಲ್ ವೈಟ್ ಕಲರ್ ಅದಿದೆ. ಸೊ ಇಂಥವು ನಾನು ಹಾಕೋದೇ ಇಲ್ಲ. ನೀವು ಹೆಂಗೆ ಮಾಡ್ತೀರಿ ನನಗೂ ಕಮೆಂಟ್ ಮಾಡಿ ಹೇಳ್ರಪ್ಪ. ಮುಂಜಾನಿಂದ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡೋಕೆ ಹೋಗ್ಲಿಲ್ರಿ ನಾನು. ಈಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಇನ್ನೊಂದು ದಿನ ಹಂಗೆ ಆಗ್ಬಿಡುತ್ತೆ. ಎಲ್ಲ ಕಮೆಂಟ್ಗಳಿಗೆ ಅದೆಲ್ಲನೂ ಕೂಡ ರಿಪ್ಲೈ ಕೊಟ್ಕೊಂತ ಕೂತ್ನ್ಯಾ. ಸ್ವಲ್ಪ ಕೆಲಸನೇ ಹೆಚ್ಚಾಯ್ತು ಇವತ್ತು ಮನೇದು, ಹಾಗಾಗಿ ವಿಡಿಯೋನ ಮಾಡೋದಕ್ಕೆ ಹೋಗಲಿಲ್ಲ ನೋಡ್ರಿ. ಇವಾಗ ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ. ಮತ್ತೆ ಸಿಗೋಣ. ಮ್ಯಾಗ ತಳಗ ತಗೋಣಂದ್ರೆ ಇವು ಸಾಮಾನು ಯಾವಾಗ ನಾ ಪಟ್ಟತ್ ಏನ್ ಬೇಕಂತೀನಿ ಅದು ನಾನು ಕೈ ಹಾಕಿ ತಕ್ಷಣ ಸಿಗ್ಬೇಕು. ಆ ತರ ಯಾವಾಗ ನನಗ ಲೈಫ್ ಲೀಡ್ ಮಾಡಕ್ಕಾಗುತ್ತೋ ನಂಗೆ ಅನ್ಸಕತ್ಬಿಡೈತ್ರಿ. ನಮ್ಮ ಹೊಸ ಮನ್ಯಾಗನು ಕೂಡ ಅಷ್ಟೇ. ನಾನು ಸಾಮಾನುಗಳಿಗೆ ಜಾಸ್ತಿ ಇಡೋಕ ಮೊದಲ ಒಂದ್ ಏನಾದ್ರು ಮಾಡ್ಕೋತೀನಿ. ಅಲ್ಲಿ ಇಲ್ಲಿಗಪ್ಪ ಅಂದ್ರ ಬರಿಕಲ ಅದೇ ಅದಂಗ ಆಗ್ಬಿಡ್ತೈತಿ. ಹೆಂಗಂದ್ರ ಅದನ್ನೇ ಏನಾರ ಬೇಕಂತ ತೊಗೊಳಕ್ ಹೋಗಿವಿ. ಇಲ್ಲಿ ಅನ್ಕೋ ನೋಡಿರಿ ನೀವು ಅಡಿಗೆ ಮನೆ ಹೆಂಗೈತಿ ಏನೈತಿ ಅಂತೇಳಿ ಎಲ್ಲ ಸಣ್ಣ ಇದೇ ಐತಿ ಜಾಗ. ಅಂದ್ರೂ ಹೆಚ್ಚಿಗೆ ಏನು ತಗೊಂಬರ್ತೀನಿ ಮಾಡಿ. ನನ್ ಬಲ್ಯಾಗ ಸಾಮಾನ ಇಲ್ಲಿ ಬಿಡ್ರಿ ಹೆಚ್ಚೆಚ್ಚಿಗ. ನಾನು ಹತ್ತೇನ್ ಮನೆ ಅಂತೇಳಿ ಇರೋದ್ರಾಗ ಹೊಂಟ್ಬಿಟ್ಟಿನಿ. ಆದ್ರೆ ಇನ್ ಮುಂದ ಬರೇ ಇದೇ ತರ ಆದ್ರೆ ಹೆಂಗ್ರಿ ಬ್ಯಾಸ್ರ ಆಗುತ್ತಲ್ಲ. ಇವೆಲ್ಲ ನಾನು ಎಕ್ಸ್ಟ್ರಾ ಇದ್ದು ಡಬ್ಬಿಗಳು ಬಾಳ ಮಾಡಿಲ್ಲ ಅಂತೇಳಿ ಎಕ್ಸ್ಟ್ರಾ ಇದ್ದು ಅದ್ರೊಳಗ ಹಾಕಿ ಇಟ್ಟಿರ್ತೀನಿ. ಕಡ್ಡಿ ತಗೊಳಕತ್ತೀನಿ ನೋಡ್ರಿ. ಈಗ ಮನೆ ರೇಷನ್ದಾಗೆ ಪಿಲ್ಲೆ ಕತ್ರಿ ತಗೊಂಬಪ್ಪ. ಏ ಕತ್ರಿ ಅಲ್ಲಿ ಇಟ್ಟತ್ ನೋಡಿ ಪಿಲ್ಲ ತಗೊಂಬ. ಕತ್ರಿ ತಗೊಂಬರಾಜ ಪಿಲ್ಲು 3 ಅಂತ ನಾನು ನೋಡವ. ಏ ಪಿಲ್ಲಿ ಕತ್ರಿ ತಗೊಂಬ ಮಮ್ಮಿ. ಕತ್ರಿ ತಗೊಂಬ. ಹೀರಾ ಸಣ್ಣ ಹುಡುಗನ ಎದ್ದಾಳ ಬ್ಯಾನ್ ಹತ್ತೋ ಮಣ್ಕಾಲ್. ಏನ್ ಮಾಡತಿ? ಪಾಲಕ್ ಬಜ್ಜಿ ಮಾಡಕ ಕಡ್ಲಿ ಇಡ್ತವ. ಒಂದು ಹೀರಾ ಬೇಸನ್ ಇದು ಮನೆ ತಂದಿರ್ತೀನಿ, ಫ್ರೆಶ್ ಇರ್ತದ. ಪಪ್ಪಾಗ ನೀ ಮಾಡಿ ಬಜ್ಜಿ ಇಷ್ಟ ಆಕ್ಕವ. ತಿಂಡಿಗೆ ಹೋದ ನಿಮ್ ಪಪ್ಪ ತಿಂಡಿಗೆ ಹೋತ. ಏನ್ ಮಾಡತ್ತೀನಿ ಅದನ್ನ ಹೋಗಳಕ್ ಬರ್ಲಿಕ್ ಬಲವತ್ತು ಮಾಡ್ಲಾರ್ದಕ್ಕ ತೆಗಳದಂದ್ರು ಗೊತ್ತೈತೆ ಮನೆಯಾಗ. ಏವ ಹಿಂಗೆ ಅದಾರ ನೋಡ್ರಿಪ್ಪ. ಮಾಡಿದ್ಕ ಚಲೋ ಮಾಡಿ ಅಂತ ಕೇಸ್ ಬಾ ಅನ್ನೋದ್ ಕಡಿಮೆ. ಯಾವ್ದೊಂದ್ ಎಕ್ಸ್ಟ್ರಾ ಕೆಲಸ ಓದಿರ್ತೈತಿ ನೋಡ್ರಿ, ಅದ್ನ್ಯಾಕ್ ಮಾಡಿಲ್ಲ, ಅದ್ನ್ಯಾಕ್ ಇಟ್ಟಿದಿ, ಹಿಂಗೆಲ್ಲ ಮಾತಾಡ್ತಾರ. ಸೊ ಹಂಗೆ ಪಾಲಕ್ನ ನೋಡ್ರಿ ನಾನು ತೊಳ್ದಿನಿ, ಇದು ನೀರ್ ಹಾಕಿಟ್ಟಿನಿ. ಸೊ ಅದನ್ನ ತಗೊಂಡು ಇದ್ರೊಳಗ ಡೈರೆಕ್ಟ್ ಆಗಿ ಹಾಕೊಂಡ್ಬಿಡ್ತೀನಿ. ಅದನ್ನೇ ಸೋಸಕ್ ಹೋಗಲ್ರಿ ನಾನು. ಅಜ್ವಾನ ಹಾಕೋತೀನಿ ನೋಡ್ರಿ. ಎಲ್ಲ ಈ ತರ ಹಾಳೆ ಒಳಗನೆ ಇಡ್ತೀನಿ ನಾನು, ಯಾಕಂದ್ರೆ ಬಾಕ್ಸ್ಗಳು ಇಲ್ಲ. ಅಲ್ಲೆಲ್ಲ ಅದಾವ ನೋಡ್ರಿ, ಅದ್ರೊಳಗೆ ಎಲ್ಲಾನು ತುಂಬಿಟ್ಟಿನಿ. ಮನೆಗೆ ಹೋದ್ಮ್ಯಾಗ ಕರಿ ಮೆಣಸು, ಆಮೇಲೆ ಇದು ಲವಂಗ, ಆಮ್ಯಾಗ ಎರಡು ಒಂದೇ ಅಂತ ಅನ್ಕೋತೀನಿ, ದಾಲ್ಚಿನ್ನಿ, ಜೀರಿಗೆ, ಏನೇನ ಅದಾವ ಅದ್ರೊಳಗೆ. ಎಲ್ಲಾನು ಕುಲ್ಲ ಇಲ್ರಿ ಅವು. ಒಂದು ಹಿಂಗ ಎದಿ ಉರಿ ಅದು ಬಂದಾಗ ಪಿತ್ತದಾಗ ಒಂದು ಟಾನಿಕ್ ಐತದು. ಸೊ ಅದನ್ನ ಅಲ್ಲಿ ಇಟ್ಟಿ ನೋಡ್ರಿ. ಈಗ ಸೋಡಾ ಪುಡಿ ತಗೊಂತೀನಿ. ಇವೆಲ್ಲ ತುಂಬೈತಂದ್ರು ಇನ್ನ ಡಬ್ಬಿಗಳು ಎಷ್ಟಿದ್ರು ಸಂಸಾರಕ್ಕ ಕಡಿಮೆನೆ ನೋಡ್ರಿ. ಆ ಕಡೆ ಹೋದ್ಮ್ಯಾಗ ನೀ ಎಲ್ಲಾ ಡಬ್ಬಿ ಮ್ಯಾಗ ಬರ್ದು ಇಡ್ತಿ. ಮಾಡ ಅದೇ ಹೇಳತ್ತೀನಿ ಎಲ್ಲರಿಗಿನ. ಏ ಪಿಲ್ಲೆ ನನ್ನ ಮಗ ಎಷ್ಟರ ಕಾಡ್ತಾಳ ಮಮ್ಮಿ ಅಂತ. ಏ ಅಪ್ಪು ಒಂದ್ ಉಳ್ಳಾಗಡ್ಡೆ ತರ್ತೆ ಅಪ್ಪ. ಇಲ್ಲಿ ಕೂಡ ನಾನ ತಗೋತೀನಿ. ವಿದ್ಯೆ ವಿಡಿಯೋ ಮಾಡಕತ್ತಿದ್ದಿಲ್ಲ. ಇದನ್ನೆಲ್ಲ ಕಟ್ ಮಾಡಿ ಇದ್ರಾಗ ಹಾಕೋತೀನ್ರಿ. ಒಂದ್ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ತೀನಿ. ಕೊತ್ತಂಬರಿ ಖಾಲಿ ಆಗಕ್ ಬಂದೈತಿ, ಬೆಳಗ್ಗೆ ನಾಷ್ಟಾಕ್ ಬೇಕು. ಕೊತ್ತಂಬರಿ ಖಾಲಿ ಆಗತೈತಿ, ಪಪ್ಪಕ್ ತೊಂಬ ಅಂತ ಅನ್ಬೇಕಿಲ್ಲ ಮಾರ್ಕೆಟ್ ಹೋದಾಗ ತರ್ತಾರಲ್ಲ. ನಾನು 100 ಗಂಟೆ ಕೊಟ್ಟಿದ್ರಿ ಕೊತ್ತಂಬರಿ. ಸೊ ಹಂಗಾಗಿ ಅದನ್ನ ಮಾಡಿದ್ವಿ. ಮಮ್ಮಿ ಈ ಸಲ ಪಪ್ಪ ಮಾರ್ಕೆಟ್ ಹೋದಾಗ ನನಗೆ ಬುಸ್ ನಾನು ಹೋಗ್ತೀನಿ. ಮುಂಜಾನೆ ಆಯ್ತು ಅದೇ ಇಲ್ಲ. ಹಾ ಎದ್ದೇಳ್ತೀನಿ.
ತೊಗೊಂಡ್ಬಿಡ್ತಾಳ. ಮಮ್ಮಿ ಹೇಳಪ್ಪ, ನಂಗೆ ಎಬ್ಬಸು. ನೀ ಏನ್ ಮಾಡ್ತಿ? ನಾನು ಹೋಗ್ತೀನಿ ಮಾರ್ಕೆಟ್. ಬಾಬಾ ಏನೇನ್ ತೊಗೊಂಬರ್ತಿ ಹೇಳ ಮಾರ್ಕೆಟ್ಗೆ ಹೋಗಿ? ಅದು ನೀನ್ ತಂದಿದ್ದಲ್ಲ. ನಾ ತಂದಿದ್ ಬಿಡು, ನೀ ಏನ್ ತರ್ತಿ ಹೇಳು? ಇದು ತರ್ತೀರಿ, ಇದು ತರ್ತೀರಿ. ಅದ್ ಏನ್ ಹೇಳ, ಅದ್ರ ಹೆಸರು ಏನದು? ಅವನಿಗೆ ಗೊತ್ತಿಲ್ಲ. ಮತ್ತೇನ್ ಮಾಡಿದ್ರು ರೊಟ್ಟಿ ನೋಡ್ರಿ, ಇನ್ನ ಅದಾವ. ಗೊತ್ತಿಲ್ಲ. ನಮ್ದು ಒಂದೆರಡು ನಾಲ್ಕೂವರೆ ರೊಟ್ಟಿ ಅದ ನೋಡ್ರಿ. ಮ್ಯಾಮ್ ಮುಚ್ಚಿಟ್ರು ಈ ತರ ಆಗ್ಯಾವ. ಕಡ್ಡಿ ಆದ್ರೂ ಬಿಸಿ ರೊಟ್ಟಿ ಜೊತೆ ಬರ್ತಾವ ಇವು. ನಮ್ಮ ಮನೆ ನೀರಂತ್ರು ಎಲ್ಲಾ ಚಕ್ಕು ಖಾಲಿ ಆಗ್ಯಾವ ನೋಡ್ರಿ. ಪಿಲ್ಲೆ ಸಮ ಸಾಕ ಬಿಡೈತೆ ಹೋಗ್ರಿ. ನಾನ ಅಲ್ಲಿ ಹೊರಗಡೆ ಜಾರ ಅಂತಂದು ಇಟ್ಟಿ ನೋಡ್ರಿ, ಅದ್ರನ್ನು ಹೊಸ ನೀರು ಚಾಲು ಮಾಡಿಟ್ಬಿಟ್ಟಾನ, ಖಾಲಿ ಆಗ್ಯಾವ. ಮಣ್ಣು ಸ್ವಲ್ಪ ಹಂಗ ಮಾಡ್ಯಾನ, ಅದಕ್ಕೆ ಖಾಲಿ ಅರ್ಧಕ್ಕರ್ಧ ಖಾಲಿ ಆಗೈತಿ. ಹೊರಗಡೆ ಜಾರ ಹಚ್ಕೊಂಡ್ ಬಂದಿನ ನಿನ್ ವಿಡಿಯೋದಾಗ ಮಾಡಿ ತೋರ್ಸಿನೇ ಇಲ್ಲವ? ಹಾ ಜಾರ ಹಚ್ಕೊಂಡ್ ಇಲ್ಲ, ತೋರ್ಸೇ ಇಲ್ಲ. ರಾತ್ರಿ ತಗೊಂಬಂದೆಲ್ಲ ನಾನು ವಿಡಿಯೋನ ಆಲ್ರೆಡಿ ವಿಡಿಯೋ ಎಂಡ್ ಮಾಡಿದ್ದೇನ್ರಿ. ಈಗ ಆ ಜಾರ್ನಾಗಿದ್ದು ನೀರ ಚಾಲು ಮಾಡಿ ಇಟ್ಟಿ ಬಿಟ್ಟ ಅಂತೇಳಿ ಕೆಳಗಡೆ ಹೋದ್ನೆ, ಒಂದ್ ಕಳ್ಸಿ ತಗೊಂಡ್ ಬರ್ಬೇಕಂತ ಮಾಡಿದೆ. ಮತ್ ಇವತ್ತು ಬರವಿದ್ದು, ಇವತ್ತು ಬರಂಗಿಲ್ಲ ನನ್ನ ಮತ್ ಸಾಲಲ್ಲ ಅಂತೇಳಿ ಒಂದ್ ಜಾರನೆ ಹೊತ್ಕೊಂಡ್ ಬಂದಿ ನಾನು ಕಷ್ಟಪಟ್ಟಿ. ಅಂದ್ರ ಇದು ಎಲ್ಲ ಸಣ್ಣಗ ನಾ ಎಷ್ಟ್ ಸರಿ ಬಂದ್ ಮಾಡಿದ್ರಿ ಅದನ್ನ ಚಾಲು ಬಿಡವ ನಾ ಬಂದ್ ಮಾಡಿಕಿ. ಹಂಗಾಗಿ ಮತ್ತದ ಏನ್ ಇರೋದು ಒಂದಿಷ್ಟು ಜಾರ್ನಾಗ ಎಷ್ಟಂತ ನೀರು ಇಡಕೋ ಹೇಳ್ರಿ. ಅಲ್ಲಿ ಹೇಗೆ ಮತ್ ಇನ್ನೇಗ ಹೋಗಿ ಮತ್ತೊಂದ್ ಕಳ್ಸಿ ಎಷ್ಟು ತಗೊಂಡ್ ಬಂದೀನಿ. ಇವತ್ತೊಂದ್ ನೈಟ್ ಆದ್ರ ಸಾಕು. ಬೆಳಗ್ಗೆ ಚಾ ಕುಡ್ನ್ಯಾಗ ಒಂದ್ 2 ಚರ್ಗಿ ಇದ್ರ ನಾಳೆ ಸುಸ್ಲಾ ಮಾಡ ನೋಡ್ತೀನಿ. ನಾ ಏನ್ರ ನಾಳೆ ಶನಿವಾರ ಅಲ್ಲ, ಶುಕ್ರವಾರ ಬ್ಲಾಗ್ ನೋಡ್ರಿ ಫ್ರೆಂಡ್ಸ್. ಇದು ಇವಾಗೇನ್ ಮೊದ್ಲಿನ ತರ ಲೇಟ್ ಆಗಿ ಬರಕತ್ತಿ. ನೀ ಮಾಡಿ ನಂಗೆ ಇಡು, ನಾ ಬರನ್ನ ತಿಂತೀನಿ. ಪಪ್ಪಾಗನ ಇದೆಲ್ಲ ರೆಡಿ ಮಾಡಿಸೋತಿಗೆ ನಮ್ಮ ಯಜಮಾನ್ರು ಬರ್ತಾರ್ರಿ. ಅವ್ರು ಬಂದ್ಮೇಲೆ ಸಿಗ್ತೀವಿ. ಪಿಲ್ಯ ನೋಡ್ರಿ, ಇಲ್ಲಿ ಏನೇನೆಲ್ಲ ತಂದು ಒಕ್ಕಡ್ತಾನ, ಏನು ಸುದ್ದಿ. ಆ ಬುಟ್ಟಿ ತೊಗೊಂಡು ಇಲ್ಲಿ ಆಟ ಆಡ್ಯ ನೋಡ್ರಿ. ಆಗಳೇ ಕುರ್ಚಿ ತಂದಿಟ್ಟನ, ಬಾಸ್ಕೆಟ್ ಎಲ್ಲ, ಬ್ಯಾಟು, ಆಟಿಕೆ ಸಾಮಾನ ಎಲ್ಲ ತಂದು ಇಲ್ಲೇ ಆಡ್ತಾನ ನೋಡ್ರಿ. ಭಾಳ ಅಂದ್ರೆ ಭಾಳ ಉಡಾಳಾಗ್ಬಿಟ್ಟನ್ರಿ ಪಿಲ್ಲು ಈ ಸದ್ಯಕ್ಕೆ ನಿಜವಾಗ್ಲೂ. ಸೊ ಎಲ್ಲ ಮೆಳಗಿ ಎಲ್ಲ ಕ್ಲೀನ್ ಆಗೈತ್ರಿ. ನಾಳೆ ಬೆಳಗ್ಗೆ ಕಸದ ಗಾಡಿ ಬಂದ್ರೆ ಒಕ್ಕಟ್ಬಿಡ್ತೀನಿ. ನೋಡ್ತಿರ್ಬೋದು ನೀವೆಲ್ಲ, ಮೆಳಗಿ ಎಲ್ಲ ಸ್ವಚ್ಛ ಆಗೈತಿ. ಮತ್ತು ನೀರು ನಿಂತಾವ ನೋಡ್ರಿ ಅಲ್ಲಿ. ನಾನಿದು ಜಾರ ನಿನ್ನೆ ನೈಟ್ ತೊಗೊಂಬಂದಿದ್ದೀನಿ ರೀ. ಆಲ್ರೆಡಿ ವಿಡಿಯೋ ಎಂಡ್ ಮಾಡಿದ್ನೆ. ಸೊ ವಿಡಿಯೋದಾಗ ಶೇರ್ ಮಾಡಿದ್ನಂದ್ರೆ ಕಮೆಂಟ್ ಮಾಡ್ಯಾಡ್ರಿ, ನೆನಪ ಉಳಿದಿಲ್ಲ ನನಗಂತೂ. ಒಂದು ಸರಿ ಮಕ್ಕಳು ತೊಗೊಂಡು ಮೊಬೈಲ್ ತೊಗೊಂಡು ಆಗಲೇ ವಿಡಿಯೋ ನೋಡ್ಕೊತ ಕೂತಾರ. ಸ್ವಲ್ಪ ಸ್ಕ್ರೀನನ್ನು ಒಂಚೂರು ಇದು ಮಾಡ್ಯಾರ ಅವ್ರು ಕೈ ಹಚ್ಚಿ, ಅದು ಮಬ್ಬು ಬಂದಂಗೆ ಆಗ್ಬಿಡ್ತೀರಿ. ಸ್ಕ್ರೀನ್ನ ಒಂದು ಸ್ವಲ್ಪ ಒರೆಸಿ ಮಾಡಿ ವಿಡಿಯೋ ಮಾಡಕತ್ತೀನಿ ಅಂದ್ರೆ ಕರೆಕ್ಟ್ ಅನ್ನಿಸ್ತದ. ಹಂಗೆ ಡೈರೆಕ್ಟ್ ಒಮ್ಮೆ ನೋಡ್ಲಾರ್ದ ವಿಡಿಯೋ ಮಾಡಕತ್ತೀನಿ ಅಂದ್ರೆ ಸ್ವಲ್ಪ ಮಬ್ಬು ಮಾರ್ತದ. ಇಡೀ ಎಲ್ಲ ಮನ್ಯಾಗ ಒಂದನೇ ನೀರು ಇಲ್ಲಾರ್ದಂಗೆ ಆಗೈತೆ ನೋಡ್ರಿ. ಈ ಥರ ಯಾವತ್ತೂ ಆಗಿರಲಿಲ್ಲ. ಬಟ್ ನೋಡಿರಿ, ಗ್ಲಾಸು 2-3 ಗ್ಲಾಸ್ಗಳು ಸುಮ್ಮನೆ ನೀರಂದ್ರೆ ನನಗೆ ಪಿಲ್ಲನ್ ಸಂಬಂಧ ಕರೆನೇ ಭಾಳ ಅಂದ್ರೆ ಭಾಳ ಜೀವ ತಿತ್ತಾನ್ರಿ. ಒಮ್ಮೊಮ್ಮೆ ಮನೇನು ತಾಟುಗಳು, ವಾಟಿಗಳು ಎಲ್ಲಂದ್ರಲ್ಲಿ ಒಕ್ಕಡ್ತಾನೆ, ಎಲ್ಲಂದ್ರಲ್ಲಿ ಇದು ಮಾಡ್ತಾನೆ. ಅಲ್ಲಿ ನೋಡ್ರಿ ಎಷ್ಟು ನೀಟ್ ಇಡ್ತೀನಿ ಅಂದ್ರೂ ಒಟ್ಟು ಸಾಮಾನುಗಳು ಚೆಲ್ಲ ಆಗೋಣ ಮನಸ್ಸು ಒಂಥರ ಕಿರಿಕಿರದಂಗೆ ಅನಿಸುತ್ತಾ. ಇಲ್ಲಿ ಈ ಥರ ಇತ್ತಲ್ಲ, ಸಣ್ಣಗೆ ಚಾಲು ಮಾಡಿ ಇಟ್ಬಿಡ್ತಿದ್ನ ನಾನು. ನೋಡಿದಾಗ ಒಳ್ಳೆ ಬಂದ್ ಮಾಡಿ ಇಟ್ಟೀನಿ ಅಂದ್ರೂ ಖಾಲಿ ಆಗ್ಯಾವ್ರಿ ನೀರು. ಇದ್ರಾಗಿಲ್ಲ, ಇಲ್ಲಿ ಏರ್ ಬಿಡ್ತದಲ್ಲ, ಇಲ್ಲಿ ಪೈಪಿನ ನೀರು ಮಾಮೂಲಿ ಇದ್ದೇ ಇರ್ತಾವ. ಸೊ ಅವು ಕೂಡ ಇಲ್ಲಿ ನಿಂತ ನೋಡ್ರಿ. ಇಷ್ಟೆಲ್ಲ ಸ್ವಚ್ಛ ಮಾಡ್ತೀನಿ. ಮತ್ತಂದ್ರೂ ಕಡಿಮೆನೇ ರೀ, ಎಷ್ಟು ಸ್ವಚ್ಛ ಇಟ್ರು ವಾತಾವರಣದೊಳಗೆ. ಅರ್ಬಿ ಅಂತೂ ಇನ್ನೂ ಒಣಗಿಲ್ರಿ. ಥಂಡಿಗೆ ಬಿಸಿಲು ಅಷ್ಟು ಕಡಕ್ ಬೀಳಲ್ಲ ಮ್ಯಾಗಿದ್ರು. ಹಂಗಾಗಿ ಇನ್ನು ಅದಾವು ಅಲ್ಲೇ ಬಿಟ್ಟಿವಿ. ಕೆಳಗಡೆಯವರು ಇನ್ನು ಅರ್ಬಿ ತೊಗೊಂಡು ಹೋಗಿಲ್ಲ. ಕೆಳಗಡೆ ಲಕ್ಷ್ಮಿ ಆಂಟಿ ಸೊಸಿ, ಲಕ್ಷ್ಮಿ ಕೆಳಗಡೆ ಆಂಟಿ ಸೊಸಿ ಲಕ್ಷ್ಮಿ ನೋಡ್ರಿ. ಈ ಕಡೆನ ಅದಾವ ಅರ್ಬಿ ಅವರು. ಸೊ ಹಿಟ್ಟು ಅಂಕರು ನಾನು ಕಲಿಸಿಟ್ಟಿದ್ದಾಯಿತು. ಇನ್ನು ಯಜಮಾನ್ರು ಬಂದಿಲ್ಲ, ಮಕ್ಕಳು ಆಟ ಆಡ್ಕೊಂತ ಕೂತಾರ. ಸೊ ಅವ್ರು ಬಂದಮ್ಯಾಗೆ ಬಿಸಿ ಬಿಸಿ ಬಜ್ಜಿ ಮಾಡೋದು ನೋಡ್ರಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕೆಳಗಡೆ ಒಂದು 10 ನಿಮಿಷ ಹೋಗಿ ಕುಂತಿದ್ನಲ್ಲ, ಹಾಗಾಗಿ ಅರಿಶಿನ ಕುಂಕುಮ ಹಚ್ಚಿದ್ರು ಅವರು. ಅದೊಂದು ಚಲೋ ಆಯಿತು. ಸೊ ಇಲ್ಲಿ ವಿಡಿಯೋ ಚಂದ ಬರತ್ತದ ನೋಡ್ರಿ. ಬ್ಯಾಕ್ ಸೈಡ್ ಕ್ಯಾಮ್ರಾಕಿನ ಫ್ರಂಟ್ ಸೈಡ್ ಕ್ಯಾಮ್ರಾ ಚಂದ ಅನ್ಸಕತ್ತದ, ಡಾರ್ಕ್ ಬರಕತ್ತದ. ಸೊ ಹಾಗೆ ಫ್ರೆಂಡ್ಸ,
ಸೊಳ್ಳೆ ಭಾಳ ಅದಾವ್ರಿ ಇಲ್ಲಿ. ಈ ಕಡೆಗೆ ಬಂದ್ರೆ ಸೊಳ್ಳೆ ಭಾಳ ಅದಾವ. ಗಿಡ ಅದೆಲ್ಲನೂ ಕೂಡ ಇಲ್ಲಿ ಸಮೀಪ ಆಗ್ತದಲ್ಲ, ಹೊರಬಿಸಾಗುತ್ತಾ. ಅದಕ್ಕೋಸ್ಕರನೇ ನಾನು ಒಂದಿನ ಹುಡುಗದು ತಪ್ಪಿಸಿದ್ನಪ್ಪ ಅಂತಂದ್ರೆ ಎಲ್ಲ ನೋಡಬಾರ್ದು, ಆ ಥರ ಆಗುತ್ತೆ. ಮತ್ತು ಹೊರಗೆ ಬಂದರೂ ಮನಸ್ಸಿಗೆ ಕಿರಿಕಿರಿ, ಸಮಾಧಾನ ಅನ್ಸಲ್ಲ, ಏನಾಗಂಗಿಲ್ಲ. ನಾಳೆಗೆ ಮತ್ತು ನೀರು ಬರೋದವ್ರಿ, ನಾಳೆ ಕೆಲಸ ಭಾಳ ಆಗ್ತದೆ. ಎಲ್ಲ ಒತ್ತಟ್ಲಿಂದ ಅಷ್ಟು ತಿಕ್ಕಿ ತೊಳೆದು ನೀರದೆಲ್ಲನೂ ಕೂಡ ತುಂಬಬೇಕು. ಆಮ್ಯಾಗ ಓಕೆ ರೀ ಫ್ರೆಂಡ್ಸ, ಇನ್ನೂ ಯಜಮಾನ್ರು ಬಂದಿಲ್ಲ. ಒಂದು ವಿಡಿಯೋ ಎಡಿಟಿಂಗ್ ಮಾಡಿಕೊಂಡೆ, 2 ವಿಡಿಯೋ ಹಾಕ್ತೀನಲ್ಲ, ಸೊ ಇನ್ನೊಂದು ವಿಡಿಯೋನ ಎಡಿಟಿಂಗ್ ಮಾಡಬೇಕು. ಹಾಗೆ ಶಾರ್ಟ್ಸನ್ನು ಕೂಡ ಎಡಿಟಿಂಗ್ ಮಾಡೋದೈತಿ. ಶಾರ್ಟ್ಸನ್ನು ನನಗೆ ಟೈಮ್ ಸಿಕ್ಕಾಗ ನೆಟ್ ಸಿಲ್ಲಾಕಿದ್ದಾಗ ಅಪ್ಲೋಡ್ ಮಾಡಿ ಪ್ರೈವೇಟಿಗೆ ಹಾಕಿರ್ತೀನಿ. ಒಮ್ಮೆ 2-3 ಈ ಥರ ನಾನು ಬಿಟ್ಟುಬಿಡ್ತೀನಿ. ಸೊ ಅಂದ್ರೆ ಶಾರ್ಟ್ಗಳು ನನಗೆ ಶಾರ್ಟ್ಸ್ ವಿಡಿಯೋಗಳು ಭಾಳ ಇದಾಗ್ತಾವೆ ರೀ, ಲಗೋಟನೆ ಮುಂದಕ್ಕೆ ಹೋಗ್ಬಿಡ್ತಾವೆ, ವೈರಲ್ ಆಗ್ತಾವೆ. ಬಟ್ ಲೆಂತಿ ವಿಡಿಯೋ ಒಂಚೂರು ಪರವಾಗಿಲ್ಲ. ನಂದು ಫುಲ್ ವ್ಯೂಸನ್ನು ಜಾಸ್ತಿನೂ ಆಗವಲ್ವು, ಫುಲ್ ಡೌನು ಆಗವಲ್ದು. ಮೊದಲಿಂದನ ಯಾವ ಥರ ಹೊಂಟೈತಲ್ಲ, ಸೊ ಅದೇ ಥರನ ಹೊಂಟೈತಿ. ಬಟ್ ಸಬ್ಸ್ಕ್ರೈಬರ್ ಕೌಂಟ್ ಜಾಸ್ತಿ ಐತಂದ್ರೂ ಕೂಡ ನೋಡೋರು ಚೂರು ಕಡಿಮೆ. ನನಗೆ ಆದಷ್ಟು ಶಾರ್ಟ್ಸ್ ವಿಡಿಯೋಗಳಿಗೆ ಜಾಸ್ತಿ ಸಬ್ಸ್ಕ್ರೈಬರ್ ಅಲ್ಲ, ಯಾವುದೇ ಇರಲಕ್ಕ ನಾವು ಕಷ್ಟಪಟ್ಟು ಹಾಕಿರ್ತೀವಿ ವಿಡಿಯೋ, ಆ ವಿಡಿಯೋಗಳು ಇಷ್ಟ ಆಗಿರ್ತಾವೆ. ನಾವು ಹಾಕಿರೋ ವಿಡಿಯೋಗೆ ಅವ್ರು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಿರ್ತಾರೆ. ಕೆಲವೊಂದು ಅದು ಲೆಂತಿ ವಿಡಿಯೋನೇ ಇರ್ಬೋದು, ಶಾರ್ಟ್ಸ್ ವಿಡಿಯೋನೇ ಇರ್ಬೋದು. ಬಟ್ ನಮ್ಮ ವಿಡಿಯೋನ ಇಷ್ಟಪಟ್ಟು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ. ಅದ್ರ ಒಂದು 20% ಆದರೂ ಕೂಡ ವ್ಯೂಸ್ ಬಂದ್ರೆ ನನಗೆ ಮಂತ್ಲಿ ಪೇಮೆಂಟ್ ಬೀಳ್ತದೆ. ನಮ್ಮ ಕಷ್ಟಕ್ಕೂ ಒಂದು ಸಹಾಯ ಆಗ್ತದೆ. ಆದ್ರೆ ಏನೋ ನೋಡೋಣ ಅಂತ, ಎಲ್ಲ ಬರುವ ದಿನಗಳು ನಮಗೋಸ್ಕರ ಬರಲಿ, ನಾವು ಇಷ್ಟಪಟ್ಟೋ ಥರ ಲೈಫ್ ನಮಗೆ ಸಿಗಲಿ, ನಿಮಗೂ ಒಳ್ಳೇದಾಗಲಿ ಅಂತ. ಎಲ್ಲರೂ ಕೂಡ ಜೀವನದಾಗ ಚಂದನೇ ಇರಬೇಕು, ಒಳ್ಳೆ ಲೈಫನ್ನ ಲೀಡ್ ಮಾಡಬೇಕು, ಖುಷಿಯಾಗಿರ್ಬೇಕಂತಲೇ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡೋದು. ನಾವು ಅದೇ ಥರ. ಇದೂ ನಮ್ಗೆ ಯೂಟ್ಯೂಬ್ ಅಪ್ಪ ಅಂತಂದರೆ ಇದು ನಮಗೊಂದು ದೊಡ್ಡ ಪ್ಲಾಟ್ಫಾರ್ಮ. ಎಷ್ಟೋ ಲಕ್ಷಾಂತರ ಜನರು ಈ ಒಂದು ಯೂಟ್ಯೂಬನ್ನು ಯೂಸ್ ಮಾಡಿಕೊಂಡು ಅವರ ಕಷ್ಟ ಕಾಲದೊಳಗೆ ಒಂದು ಅರ್ನಿಂಗ್ ಅಂತೇಳಿ, ಪೇಮೆಂಟ್ ಅಂತೇಳಿ ತೊಗೊಂಡು ಜೀವನನ ನಡೆಸಕತ್ತಾರ. ದೊಡ್ಡ ಹೈಫೈ ಇದ್ದರೂ ಕೂಡ ಯೂಟ್ಯೂಬ್ ಮಾಡ್ತಾರೆ. ಮತ್ತು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿದವರು ಒಂದೇನೋ ಜೀವನಕ್ಕೆ ಆಧಾರ ಆಗುತ್ತಂತೇಳೂ ಕೂಡ ಮನೆಯಾಗಿದ್ದು ನಮ್ಮಂಥವ್ರು ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡೋಕೆ ಮನೆ ಪರ್ಮಿಷನ್ ಇರೋಲ್ಲ. ಸೊ ಅಂಥವ್ರು ಕೂಡ ಯೂಟ್ಯೂಬನ್ನು ಇವಾಗ ಮಾಡಕತ್ತಾರ. ಎಲ್ಲರೂ ಕೂಡ ಒಂದು ಒಳ್ಳೆ ಭವಿಷ್ಯವನ್ನು ಕಟ್ಕೊಳಕತ್ತಾರ. ಮೇನ ಈ ಯೂಟ್ಯೂಬ್ದವರಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಈ ಯೂಟ್ಯೂಬ್ ಬಂದಮ್ಯಾಗ ನನಗೆ ಸಾಕಷ್ಟು ವಿಷಯದೊಳಗೆ ನಾನು ಒಂದು ಇಂಪ್ರೂವ್ಮೆಂಟ್ ಕಂಡೀನಿ ಜೀವನದೊಳಗೆ. ನಿಜವಾಗ್ಲೂ ಕೂಡ ಅದು ಎಷ್ಟೇ ಇದ್ರೂ ಕೂಡ ಕಡಿಮೆನೇ ಅಂತ ಅನ್ನಿಸ್ತದೆ. ಇದಕ್ಕೆಲ್ಲ ಕಾರಣ ಯೂಟ್ಯೂಬ. ನನ್ನನ್ನು ನೀವು ನೋಡ್ತೀರಿ, ಆದರೆ ನಿಮ್ಮನ್ನು ನಾನು ನೋಡೋಂಗಿಲ್ಲ. ನಿಮ್ಮನ್ನು ನಾನು ಕಮೆಂಟ್ ಮೂಲಕ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನೀವು ಹಿಂಗಿರ್ಬೋದಲ್ಲ, ಈ ಥರ ಇರ್ಬೋದಲ್ಲ ಅಂಥೇಳಿ ನಾನು ಅದನ್ನು ಊಹೆ ಮಾಡ್ಕೋತೀನಿ. ಬಟ್ ನನ್ನ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಏನಿರುತ್ತೆ ಅಂತ ಕೇಸಿ ನೀವು ಆಲ್ರೆಡಿ ನೋಡಿರ್ತೀರಿ. ಬಟ್ ನನಗೆ ವಿಡಿಯೋಗಳು ಯಾವ ಥರ ಸಾಧ್ಯ ಆಗ್ತಾವಲ್ಲ, ನಾನು ಅದೇ ಥರ ನಿಮ್ಗೆ ವಿಡಿಯೋನ ಕೊಡ್ತೀನಿ. ಬಟ್ ಎಲ್ಲಾದರೂ ಏನಾದರೂ ಚೇಂಜಸ್ಗಳು ಬೇಕಾಗಿತ್ತಪ್ಪ ಅಂದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿರಿ, ಸಜೆಷನ್ ಕೊಡಿರಿ. ನಾನು ಒಬ್ಬಳೇ ನಂದು ಎಷ್ಟು ತಲೆ ನಡೆಸ್ತದಲ್ಲ, ನಂದು ಎಷ್ಟು ಜೀವನ ಐತಲ್ಲ, ನಾನು ಅದನ್ನೇ ತೋರಿಸ್ತೀನಿ. ಇಲ್ಲದೇ ಇರೋದು ಕೂಡ ನನಗೆ ತೋರ್ಸೋಕೆ ಆಗಂಗಿಲ್ಲ. ಕೆಲವರಿಗೆ ದಕ್ಕತದ, ನಮಗದು ಇಲ್ಲದೇ ಇರೋಂಥದ್ರ ವಿಡಿಯೋದೊಳಗೆ ಹಾಕಿದ್ರೆ ನಮಗದು ದಕ್ಕದೂ ಇಲ್ಲ. ಸೊ ಎಲ್ಲರಿಗೂ ಒಂದೊಂದು ನಶೀಬ್ ಅಂತ ಇರುತ್ತೆ. ಒಬ್ಬೊಬ್ಬರು ಸುಳ್ಳು ಹೇಳಿ ದಕ್ಸ್ಕೊಂಡ್ಬಿಡ್ತಾರೆ, ನಮಗದು ಹೇಳೋಕ್ಕೆ ಸಾಧ್ಯನೂ ಆಗಂಗಿಲ್ಲ. ಸೊ ಏನಿರುತ್ತೆ ನೋಡಿರಿ, ನಾನು ಅದನ್ನೇ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಕೆಲವೊಂದಿಷ್ಟು ತೀರಾ ಪರ್ಸ್ನಲ್ ಅನ್ನೋ ವಿಷಯಗಳ್ನ ಯಾರೇ ಆಗಲ್ಲ, ನಮ್ಮ ಫ್ಯಾಮಿಲಿದೊಳಗಿದ್ದ ಮಂದಿಗೂ ಕೂಡ ನಾವು ಶೇರ್ ಮಾಡ್ಕೊಳೋದಕ್ಕೆ ಆಗಂಗಿಲ್ಲ. ಅದೇ ಥರ ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೂ ಕೂಡ ಅಷ್ಟೇ. ಕೆಲವೊಂದಿಷ್ಟು ವಿಷಯಗಳ್ನ ನಾನು ಒಬ್ಬರ ಹತ್ರ ಶೇರ್ ಮಾಡ್ಕೊಂಡಂಗಿಲ್ಲ. ಅದನ್ನು ಬಿಟ್ಟು ನನ್ನ ಡೈಲಿ ರೂಟೀನ, ನನ್ನ ಲೈಫ್ ಸ್ಟೈಲನ್ನು, ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಎಲ್ಲನೂ ಕೂಡ ಡೈಲಿ ವೀಡಿಯೋನ ಹಾಕ್ತಿರ್ತೀನಿ. ಸೊ ಹಾಗಾಗಿ ಏನಿರುತ್ತಲ್ಲ ಅದನ್ನೇ ಹಾಕ್ತಿರ್ತೀನಿ. ಭಾಳ ಜನಕ್ಕೆ ಇದೇ ವಿಡಿಯೋಗಳು ಜಾಸ್ತಿ ಇಷ್ಟ ಆಗ್ತಾವೆ. ಬಟ್ ನೀವು ಕೂಡ ಸ್ವಲ್ಪ ಏನಾದರೂ ಚೇಂಜಸ್ ನಾನು ಮಾಡ್ಕೋಬೇಕು ಅನ್ನೋದಿದ್ರೆ ನೀವು ಕಮೆಂಟ್ ಮಾಡಿರಿ. ನಾನು ಆದಷ್ಟು ನನ್ನ ಕಡೆಯಿಂದ ಸಾಧ್ಯ ಆದ್ರೆ ಚೇಂಜಸ್ಸನ್ನು ಮಾಡ್ಕೋತೀನಿ. ನೋಡಿರಿ, ಸದ್ಯಕ್ಕೆ ಬಿಸಿ ಬಿಸಿ ಬಜ್ಜಿ ಮಾಡಿದೆ ನಾನು. ಯಜಮಾನ್ರು ಕೂಡ ಬಂದಿದ್ದಾರೆ ನೋಡಿರಿ. ಮಸ್ತಾಗಿ ಪಾಲಕ್ ಬಜ್ಜಿ ನಮ್ಗೆ ರೆಡಿ ಆಯಿತು ನೋಡಿರಿ. ಹಿಟ್ಟನ್ನು ಕೂಡ ಖಾಲಿ ಆಯ್ತು. ವಾವ್, ಸೂಪರಾಗಿ ರೀ ಬಿಸಿ ಬಿಸಿ ಬಜ್ಜಿ. ನಾವು ಬಜ್ಜಿ ತಿಂತೀವಿ ರೀ, ನೀವು ಮಾಡ್ಕೊಂಡು ತಿನ್ನಿರಿ. ಸೊ ಫ್ರೆಂಡ್ಸ, ಊಟ ಗೀಟ ಎಲ್ಲನೂ ಕೂಡ ಆಯ್ತು ನೋಡಿರಿ. ಯಜಮಾನ್ರು ಬಂದು ಆದ್ಮೇಗ ಮತ್ತು ನಾಳೆ ಶನಿವಾರ ಲಘೂಟನೇ ಹೇಳ್ಬೇಕು. ಲಘೂಟ್ ಹೇಳ್ಬೇಕು ಒಂದು ಮಾತಿಗೆ. ಸೊ ನಾಳೆ ಶನಿವಾರ ಮತ್ತು ನಾನು ಲಘೂಟ್ ಮುಕ್ಕೋಬೇಕು. ಅಂದ್ರೆ ನಾವು ಒಂದು ಚೂರು ಕಮೆಂಟ್ಸ್ಗಳು ಮತ್ತೆ ಬಂದಾವ. ಸಾಯಂಕಾಲ ವಿಡಿಯೋ ಹಾಕಿದ್ನಿ ನಾನು, ಅದಕ್ಕೆಲ್ಲ ರೀಪ್ಲೇ ಕೊಡಬೇಕು. ಸೊ ಬೆಳಗ್ಗೆನೂ ಲಘೂಟ್ ಹೇಳ್ಬೇಕು, ಎಲ್ಲನೂ ಮಾಡಬೇಕು. ಕೆಲಸಗಳು ಒಂದು ಮಾಡಲಿಲ್ಲ ಅಂದರೂ ಕೂಡ ನಡೆಯಂಗಿಲ್ಲ.
ಮತ್ತು ನಾನು ನೆಕ್ಸ್ಟ್ ಲಾಗ್ದೊಂದಿಗೆ ಸಿಗ್ತೀನಿ. ಈ ಲಾಗ್ದೊಳಗೆ ಜಾಸ್ತಿ ಏನು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಳೋದಕ್ಕಾಗಿಲ್ಲ. ಬಟ್ ಅಂದರೂ ಕೂಡ ಒಂಚೂರು ನಿಮ್ಗೆ ಸ್ವಲ್ಪ ಎಲ್ಲಾದರೂ ಸ್ವಲ್ಪ ಬೇಜಾರಾಗಿದ್ರೆ ಖಂಡಿತ ಕ್ಷಮೆ ಇರಲಿ. ಮತ್ತು ನೆಕ್ಸ್ಟ್ ಲಾಗ್ದೊಂದಿಗೆ ನಿಮ್ಮ ಜೊತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಬಾಯ್.